ಸ್ನೇಹಿತರೆ, ಅನುದಿನವೂ ದೇವರ ವಾಕ್ಯಗಳು ನಿಮ್ಮ ಬಾಳಿಗೆ ಬೆಳಕನ್ನು ನೀಡುತ್ತದೆ ಎಂದು ನಾವು ಬಲ್ಲೆವು. ದೇವರಿಗೆ ಮಹಿಮೆಯಾಗಲಿ. ಇಂದಿನ ಅಧ್ಯಯನಕ್ಕೆ ಪ್ರೀತಿಯ ಸುಸ್ವಾಗತ. 1 ಅರಸುಗಳ ಪುಸ್ತಕದ ಅಧ್ಯಯನದಲ್ಲಿ 2 ರಾಜ್ಯಗಳ ಅರಸುಗಳ ವಿವರಣೆಯನ್ನು ತಿಳಿದುಕೊಳ್ಳುತ್ತಾ ಇದ್ದೇವೆ. ದುಷ್ಟತನಕ್ಕೆ ಹೆಸರುವಾಸಿಯಾದ ಒಂದು ಕುಟುಂಬದ ಬಗ್ಗೆ ನಾವು ನೋಡೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನ ನಂಬುವವನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 1ನೇ ಅರಸರುಗಳ ಪುಸ್ತಕ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಇಂದು ನಾವು ಅಬಿಯಾಮನ ಬದಲಾಗಿ ಆಸನು ಅರಸನಾದದ್ದು ಎಂಬ ವಿಚಾರವನ್ನು ಧ್ಯಾನಿಸೋಣ. 1ನೇ ಅರಸರುಗಳು 15ನೇ ಅಧ್ಯಾಯ 7 ಮತ್ತು 8ನೇ ವಚನ ಹೀಗೆ ಹೇಳುತ್ತದೆ. ಅಬಿಯಾಮನ ಉಳಿದ ಚರಿತ್ರೆಯು, ಅವನ ಎಲ್ಲ ಕೃತ್ಯಗಳು ಯೆಹೂದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಇವನಿಗೂ ಯಾರೊಬ್ಬಾಮನಿಗೂ ಯುದ್ಧ ನಡೆಯುತ್ತಿತ್ತು. ಅಬಿಯಾಮನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವೀದ ನಗರದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಆಸನು ಅರಸನಾದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಬಿಯಾಮನು ತನ್ನ ಆಳಿಕೆಯ ಕಾಲದಲ್ಲಿ ವಿಶೇಷವಾದದ್ದೇನೂ ಮಾಡಲಿಲ್ಲ. ಎಲ್ಲವೂ ಕೆಟ್ಟದ್ದೇ ಆಗಿತ್ತು. ಅವನು ಕೆಟ್ಟ ಅರಸನಾಗಿದ್ದನು. ಅವನು ಸತ್ತು ಸಮಾಧಿ ಮಾಡಲ್ಪಟ್ಟನು. ಅಬಿಯಾಮನ ಬದಲಿಗೆ ಅವನ ಮಗನಾದ ಆಸನು ಅರಸನಾದನು. ಮೊದಲನೆಯ ಒಳ್ಳೆಯ ಅರಸನನ್ನು ನಾವು ಇಲ್ಲಿ ನೋಡುತ್ತೇವೆ. ನಾವು ಅದಕ್ಕಾಗಿ ಹರ್ಷಪಡಬಹುದು. 1ನೇ ಅರಸರುಗಳು 15ನೇ ಅಧ್ಯಾಯ 9ರಿಂದ 11ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ. ಇಸ್ರಾಯೇಲ್ಯರ ಅರಸನಾದ ಯಾರೊಬ್ಬಾಮನ ಆಳಿಕೆಯ 20ನೇ ವರ್ಷದಲ್ಲಿ ಆಸನು ಯೆಹೂದದ ಅರಸನಾದನು. ಇವನು ಯೆರೂಸಲೇಮಿನಲ್ಲಿ 41 ವರ್ಷ ಆಳಿದನು. ಅಬಿಷಾಲೋಮನ ಮಗಳಾದ ಮಾಕಾ ಎಂಬಾಕೆಯು ಇವನ ತಾಯಿ. ಇವನು ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡೆದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ 2 ವರ್ಷಗಳ ವ್ಯತ್ಯಾಸವನ್ನು ನೋಡುತ್ತೇವೆ. ಆಸನು ಯಾರೊಬ್ಬಾಮನ ಆಳಿಕೆಯ ಕೊನೆ 2 ವರ್ಷಗಳಲ್ಲಿ ಆಳಿದನು. ಆಸನು 41 ವರ್ಷ ಅರಸನಾಗಿದ್ದನು. ಅವನು ಬಹು ದೀರ್ಘಕಾಲ ಆಳಿದ ಅರಸನು. ಅವನಿಗಿಂತ ಹೆಚ್ಚು ವರ್ಷ ಆಳಿದ ಇಬ್ಬರೆಂದರೆ ಅಜರ್ಯ ಹಾಗೂ ಮನಸ್ಸೆ. ಪ್ರಿಯರೇ, ಆಸನ ತಾಯಿಯ ಹೆಸರು ಮಾಕಾ ಎಂದು. ಇದು ವಿಶೇಷವಲ್ಲವೇ? ಆಸನು ಒಳ್ಳೆಯ ಅರಸನಾಗಿದ್ದನು. ಇದರ ಕೀರ್ತಿ ಅವನ ತಾಯಿಗೆ ಸಲ್ಲುತ್ತದೆ. ಇಲ್ಲಿಯೂ ಸರಿ ತಪ್ಪುಗಳ ಮಾನದಂಡ ದಾವೀದನೇ ಆಗಿದ್ದಾನೆ. ಆಸನು ದಾವೀದನಂತೆ ನಡೆದನು. ಅವನು ಏನು ಮಾಡಿದನು? ಮುಂದಕ್ಕೆ ನೋಡೋಣ. 1ನೇ ಅರಸರುಗಳು 15ನೇ ಅಧ್ಯಾಯ 12ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ. ದೇವದಾಸ ದಾಸಿಯರನ್ನು ದೇಶದಿಂದ ಹೊರಡಿಸಿ ತನ್ನ ಹಿರಿಯರು ಮಾಡಿಸಿಟ್ಟಿದ್ದ ವಿಗ್ರಹಗಳನ್ನೆಲ್ಲ ತೆಗೆದುಹಾಕಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಲೈಂಗಿಕ ಕಾರ್ಯಕರ್ತೆಯರ ಕುರಿತಾಗಿ ಈಗಿನವರಂತೆ ಆಸನು ಮೃದುವಾಗಿ ವರ್ತಿಸಲಿಲ್ಲ. ಅವನು ಅದನ್ನು ವಿರೋಧಿಸಿದನು. ಇಂತಹ ಹೀನ ಸ್ಥಿತಿಗಿಳಿಯುವುದು ನಾಗರಿಕತೆಯ ಲಕ್ಷಣವಲ್ಲ. ಈ ರೀತಿಯ ಲೈಂಗಿಕತೆಯನ್ನು ದೇವರು ಅಸಹ್ಯಿಸುತ್ತಾನೆ. ಅದು ಅಧೋಗತಿಯ ಲಕ್ಷಣವಾಗಿದೆ. ನಾವು ರಾಷ್ಟ್ರವಾಗಿಯೂ ಅವನತಿ ಹೊಂದುತ್ತೇವೆ. ಇದರ ವಿರುದ್ಧವಾಗಿ ಯಾರಾದರೂ ದನಿ ಎತ್ತಬೇಕಾಗಿದೆ. ಅದು ಪಾಪವಾಗಿದೆ. ಬೇರೆ ಯಾವ ಪಾಪಗಳಂತೆಯೇ ಕೆಟ್ಟದ್ದು ಎಂಬುದನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಪ್ರಿಯರೇ, ಮಾನವನು ಇದಕ್ಕಿಂತ ಹೀನಸ್ಥಿತಿಗೆ ಇಳಿಯಲು ಸಾಧ್ಯವಿಲ್ಲ. ಮನುಷ್ಯನು ಇಂಥ ಹೀನಸ್ಥಿತಿಗೆ ಇಳಿದಾಗ ದೇವರು ಅವನ ಕೈ ಬಿಡುತ್ತಾನೆ. ನಮ್ಮ ಸಮಾಜ ಈ ದಿಕ್ಕಿನಲ್ಲಿ ಹೋಗುತ್ತಾ ಇದೆ. ಆಸನು ಈ ಸಮಸ್ಯೆಯನ್ನು ಪರಿಹರಿಸಿದನು. ಒಳ್ಳೆಯ ರಾಜನೆಂದು ಕರೆಯಲ್ಪಟ್ಟನು. ಈ ವಿಚಾರದಲ್ಲಿ ದೇವರು ತನ್ನ ನಿಲುವನ್ನು ಬದಲಾಯಿಸಿರುವುದಿಲ್ಲ. ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ ಬಾಷನೊಂದಿಗೆ ಯುದ್ಧ ಎಂಬುದಾಗಿ. 1ನೇ ಅರಸರುಗಳು 15ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ. ಇವನಿಗೂ ಇಸ್ರಾಯೇಲರ ಅರಸನಾದ ಬಾಷನಿಗೂ ಯಾವಾಗಲೂ ಯುದ್ಧ ನಡೆಯುತ್ತಿತ್ತು ಎಂಬುದಾಗಿ. ಪ್ರಿಯರೇ, ಆಸನು ಇಸ್ರಾಯೇಲ್ಯರ ಅರಸನಾದ ಬಾಷನೊಂದಿಗೆ ಯುದ್ಧ ಮಾಡಿದನು. ಅದು ಸತತವಾಗಿ ನಡೆದ ಅಂತರ್ಯುದ್ಧವಾಗಿತ್ತು. ಆಸನು ಬೇರೆ ಅನೇಕ ಕಾರ್ಯಗಳನ್ನು ಮಾಡಿದನು. ಉತ್ತರದಲ್ಲಿ ಬಲಗೊಳ್ಳುತ್ತಾ ಇರುವ ದೇಶವಾದ ಅಶ್ಶೂರ್ಯವನ್ನು ಅವನು ಸಮಾಧಾನಗೊಳಿಸಬೇಕಾಗಿತ್ತು. 1ನೇ ಅರಸರುಗಳು 15ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ. ಆಗ ಆಸನು ಯೆಹೋವನ ಆಲಯದ ಮತ್ತು ಅರಮನೆಯ ಭಂಡಾರಗಳಲ್ಲಿ ಉಳಿದಿದ್ದ ಬೆಳ್ಳಿ ಬಂಗಾರವನ್ನು ತೆಗೆದುಕೊಂಡು ಅದನ್ನು ದೂತರ ಮುಖಾಂತರವಾಗಿ
ದಮಸ್ಕದಲ್ಲಿದ್ದ ಆರಾಮ್ಯರ ಅರಸನು ಹೆಜ್ಜೋನನ ಮೊಮ್ಮಗನೂ ಟಬ್ರಿಮೋನನ ಮಗನೂ ಆದ ಬೆನ್ಹದನಿಗೆ ಕೊಟ್ಟು ಕಳುಹಿಸಿ ಅವನಿಗೆ, ನನಗೂ ನಿನಗೂ ನನ್ನ ತಂದೆಗೂ ನಿನ್ನ ತಂದೆಗೂ ಒಡಂಬಡಿಕೆ ಇರುತ್ತದಲ್ಲ. ಇಗೋ, ನಿನಗೆ ಬೆಳ್ಳಿ ಬಂಗಾರವನ್ನು ಕಾಣಿಕೆಯಾಗಿ ಕಳುಹಿಸಿದ್ದೇನೆ. ಇಸ್ರಾಯೇಲ್ಯರ ಅರಸನಾದ ಬಾಷನು ನನ್ನನ್ನು ಬಿಟ್ಟು ಹೋಗುವಂತೆ ಅವನ ಸಂಗಡ ನೀನು ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ಮುರಿದು ಬಿಡು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಸನು ಬೆನ್ಹದನಿಗೆ ಬೆಳ್ಳಿ ಬಂಗಾರಗಳನ್ನು ಕಾಣಿಕೆಯಾಗಿ ಕಳುಹಿಸಿ ರಾಜಿ ಮಾಡಿಕೊಂಡನು. ಅವನು ತನ್ನ ರಾಜ್ಯಕ್ಕೆ ಮುತ್ತಿಗೆ ಹಾಕದಂತೆ ಆಸನು ಅವನೊಂದಿಗೆ ಒಡಂಬಡಿಕೆ ಮಾಡಿಕೊಂಡನು. ಇದು ಬಹುಶಃ ಅವನು ಮಾಡಿದ ಒಂದು ತಪ್ಪು ಕೆಲಸವಾಗಿತ್ತು. 1ನೇ ಅರಸರುಗಳು 15ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆನಂತರ ಅರಸನಾದ ಆಸನು ಯಹೂದ್ಯರಲ್ಲಿ ಒಬ್ಬನನ್ನೂ ಬಿಡದೆ ಎಲ್ಲರನ್ನೂ ಕರೆಸಿ ಬಾಷನು ರಾಮಕೋಟೆಗಾಗಿ ತರಿಸಿದ್ದ ಕಲ್ಲು ಮರಗಳನ್ನು ಇವರ ಮುಖಾಂತರವಾಗಿ ತೆಗೆದುಕೊಂಡು ಹೋಗಿ ಬೆನ್ಯಾಮೀನರ ಗೆಬ, ಮಿಚ್ಪೆ ಎಂಬ ಪಟ್ಟಣಗಳನ್ನು ಭದ್ರಪಡಿಸಿದನು ಎಂಬುದಾಗಿ. ಪ್ರಿಯರೇ, ಇದೆಲ್ಲವನ್ನು ಅವನು ಭದ್ರತೆಗೋಸ್ಕರ ಮಾಡಿದನು. ಮುಂದಕ್ಕೆ ನಾವು ನೋಡುತ್ತೇವೆ, ಆಸನ ಬಳಿಕ ಯೆಹೋಷಾಫಾಟನು ಅರಸನಾದದ್ದು ಎಂಬುದಾಗಿ. 1ನೇ ಅರಸರುಗಳು 15ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆಸನ ಉಳಿದ ಚರಿತ್ರೆ, ಅವನ ಎಲ್ಲ ಪರಾಕ್ರಮ ಕೃತ್ಯಗಳು, ಪಟ್ಟಣಗಳನ್ನು ಕಟ್ಟಿಸಿದ ಸಂಗತಿ, ಇವುಗಳು ಅವನ ಇತರ ಕ್ರಿಯೆಗಳು ಯೆಹೂದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಮುಪ್ಪಿನಲ್ಲಿ ಅವನ ಕಾಲುಗಳಿಗೆ ರೋಗ ಉಂಟಾಯಿತು. ಅವನು ತನ್ನ ಪಿತೃಗಳ ಬಳಿಗೆ ಸೇರಿದನು. ಅವನ ಶವವನ್ನು ಅವನ ಪೂರ್ವಿಕನಾದ ದಾವೀದನ ಪಟ್ಟಣದೊಳಗೆ ಕುಟುಂಬ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಯೆಹೋಷಾಫಾಟನು ಅರಸನಾದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ನೋಡುವ ಹಾಗೆ ಯೆಹೋಷಾಫಾಟನು ಇನ್ನೊಬ್ಬ ಒಳ್ಳೆಯ ಅರಸನಾಗಿದ್ದನು. ನಾದಾಬನು ಕೊಲ್ಲಲ್ಪಟ್ಟು ಬಾಷನು ಅರಸನಾದದ್ದು 1ನೇ ಅರಸರುಗಳು 15ನೇ ಅಧ್ಯಾಯ 25 ಮತ್ತು 26ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯಹೂದ್ಯರ ಅರಸನಾದ ಆಸನ ಆಳಿಕೆಯ 2ನೇ ವರ್ಷದಲ್ಲಿ ಯಾರೊಬ್ಬಾಮನ ಮಗನಾದ ನಾದಾಬನು ಇಸ್ರಾಯೇಲ್ಯರ ಅರಸನಾಗಿ 2 ವರ್ಷ ಆಳಿದನು. ಇವನು ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ ತನ್ನ ತಂದೆಯ ಮಾರ್ಗದಲ್ಲಿ ನಡೆದು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಹೂದದ ಅರಸನಾದ ಆಸನ ಆಳಿಕೆಯ 2ನೇ ವರ್ಷದಲ್ಲಿ ನಾದಾಬನು ಇಸ್ರಾಯೇಲ್ಯರ ರಾಜನಾದನು. ಅವನು ಇಸ್ರಾಯೇಲ್ಯರನ್ನು 2 ವರ್ಷ ಆಳಿದನು. ಈ ಕೆಟ್ಟ ಅರಸರ ಕಾಲದಲ್ಲಿ ಅವರಲ್ಲಿ ಪಾಪ ಒಳಸಂಚುಗಳು ಉತ್ತರ ರಾಜ್ಯದಲ್ಲಿ ತುಂಬಿದ್ದನ್ನು ನೋಡುತ್ತೇವೆ. 1ನೇ ಅರಸರುಗಳು 15ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇವನು ಇಸ್ರಾಯೇಲ್ಯರೊಡನೆ ಫಿಲಿಷ್ಟಿಯರ ವಶದಲ್ಲಿದ್ದ ಗಿಬ್ಬೆತೋನ್ ಎಂಬ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದಾಗ ಇಸ್ಸಾಕಾರನ ಕುಲದವನು ಅಹಿಯನ ಮಗನೂ ಆದ ಬಾಷನೆಂಬವನು ಇವನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಇವನನ್ನು ಕೊಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವರ್ಷಗಳಲ್ಲಿ ಎಲ್ಲಾದರೂ ಸಮಾಧಾನ ಸ್ಥಿತಿ ಉಂಟಾಗಬಹುದೆಂದು ನಾವು ನಿರೀಕ್ಷಿಸಿದರೂ ಹಾಗಾಗಲಿಲ್ಲ. ಆಸನಿಗೂ ಬಾಷನಿಗೂ ನಡುವೆ ಯಾವಾಗಲೂ ಯುದ್ಧ ನಡೆಯುತ್ತಿತ್ತು. ಹೀಗೆ ಸತತವಾಗಿ ನಡೆದ ಯುದ್ಧಗಳಿಂದಾಗಿ ಎರಡೂ ದೇಶಗಳ ಶಕ್ತಿ ಮೂಲಗಳು ಕ್ಷೀಣವಾಗತೊಡಗಿದವು ಮತ್ತು ಈ ಎರಡೂ ರಾಜ್ಯಗಳು ಸುತ್ತಲಿನ ದೇಶಗಳ ಅಧೀನದಲ್ಲಿರುವಂತೆ ಮಾಡಿತು. ಅವರ ಮೇಲೆ ದಕ್ಷಿಣದಿಂದ ಐಗುಪ್ತ, ಆರಾಮ್ಯರು, ಉತ್ತರದಲ್ಲಿ ಆಶೂರ್ಯರು ದಾಳಿ ನಡೆಸುತ್ತಲೇ ಇದ್ದರು. ಆ ಜನರು ತಮ್ಮ ಮಾರ್ಗಗಳನ್ನು ಬದಲಾಯಿಸಲೇ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ ಬಾಷನ ಮರಣ, ಏಲ ಮತ್ತು ಜಿಮ್ರಿಯವರ ಆಳಿಕೆ ಎಂಬುದಾಗಿ. ಬಾಷನು ಉತ್ತರದ ಈವರೆಗಿನ ರಾಜರಿಗಿಂತ ಹೆಚ್ಚು ಕಾಲ ಆಳಿದನು. ಅವನು 24 ವರ್ಷ ಆಳಿದನು. ಆದರೆ ಅವನು ಕೆಟ್ಟವನಾದ್ದರಿಂದ ತೆಗೆಯಲ್ಪಡಬೇಕಾಯಿತು. ಯೇಹುವಿನ ಮುಖಾಂತರ ಕರ್ತನ ವಾಕ್ಯವು ಬಾಷನಿಗೆ ವಿರುದ್ಧವಾಗಿ ಬಂದಿತು. 1ನೇ ಅರಸರುಗಳು 16ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ನಿನ್ನನ್ನು ನಿನ್ನ ಮನೆಯವರನ್ನು ಅಳಿಸಿಬಿಡುವೆನು. ನೇಬಾಟನ ಮಗನಾದ ಯಾರೊಬ್ಬಾಮನ ಮನೆಗಾದ ಗತಿಯು ನಿನ್ನ ಮನೆಗೂ ಆಗುವುದು. ನಿನ್ನ ಕುಟುಂಬದವರಲ್ಲಿ ಪಟ್ಟಣದೊಳಗೆ ಸಾಯುವವರನ್ನು ನಾಯಿಗಳು, ಅಡವಿಯಲ್ಲಿ ಸಾಯುವವರನ್ನು ಪಕ್ಷಿಗಳು ತಿಂದು ಬಿಡುವವು ಎಂಬುದೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಅರಸನ ಜೀವಿತದಲ್ಲಿನ ದುಃಖದ ಕಾಲ. ಬಾಷನು ಯಾರೊಬ್ಬಾಮನ ಮನೆಯವರ ಪಾಪಕೃತ್ಯಗಳನ್ನು ಅನುಸರಿಸಿದನು. ಇದರಿಂದಾಗಿ ಅವರಿಗಾದ ದುರ್ಗತಿಯು ಇವನಿಗೂ ಒದಗಿ ಬಂದು ಅವನ ಮನೆಯವರು ನಾಯಿಗಳಿಂದ ತಿಂದು ಹಾಕಲ್ಪಟ್ಟರು.
1ನೇ ಅರಸರುಗಳು 16ನೇ ಅಧ್ಯಾಯ 6ರಿಂದ 8ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರುತ್ತದೆ: ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ತಿರ್ಚಾದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಏಲನು ಅರಸನಾದನು. ಬಾಷನು ಯಾರೊಬ್ಬಾಮನ ಮನೆಯವರಂತೆ ತನ್ನ ದುಷ್ಕೃತ್ಯಗಳಿಂದ ಯೆಹೋವನನ್ನು ರೇಗಿಸಿ ಆತನ ದೃಷ್ಟಿಯಲ್ಲಿ ದ್ರೋಹಿಯಾದ್ದರಿಂದಲೂ ಅವನು ಯಾರೊಬ್ಬಾಮನ ಮನೆಯವರನ್ನು ನಿರ್ನಾಮಗೊಳಿಸಿದ್ದರಿಂದಲೂ ಯೆಹೋವನು ಹನಾನಿಯ ಮಗನಾದ ಯೇಹುವಿನ ಮುಖಾಂತರ ಅವನಿಗೂ ಅವನ ಕುಟುಂಬಕ್ಕೂ ದುರ್ಗತಿಯನ್ನು ಮುಂತಿಳಿಸಿದನು. ಯೆಹೂದ್ಯರ ಅರಸನಾದ ಆಸನ ಆಳಿಕೆಯ 26ನೇ ವರ್ಷದಲ್ಲಿ ಬಾಷನ ಮಗನಾದ ಏಲನು ತಿರ್ಚಾದಲ್ಲಿ ಇಸ್ರಾಯೇಲ್ಯರ ಅರಸನಾಗಿ 2 ವರ್ಷ ಆಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಏಲನ ಆಳಿಕೆ 2 ವರ್ಷವಾಗುವಾಗಲೇ ಅವನ ಸೇನಾಪತಿಯಾಗಿದ್ದ ಜಿಮ್ರಿಯು ಅವನಿಗೆ ವಿರೋಧವಾಗಿ ಒಳಸಂಚನ್ನು ನಡೆಸಿದನು. 1ನೇ ಅರಸರುಗಳು 16ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ನೋಡ್ರಿ. ಅಲ್ಲಿ ಹೀಗೆ ಬರೆದಿದೆ: ಅವನ ಸೇವಕನು ಅವನ ರಥಬಲದ ಅರ್ಧ ಭಾಗಕ್ಕೆ ಅಧಿಪತಿಯೂ ಆಗಿದ್ದ ಜಿಮ್ರಿ ಎಂಬವನು ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿದನು. ಅರಸನು ತಿರ್ಚಾದಲ್ಲಿ ತನ್ನ ಮನೆಯ ಉಗ್ರಾಣಿಕನಾದ ಅರ್ಚನೆಂಬವನ ಮನೆಯಲ್ಲಿ ಕುಡಿದು ಮತ್ತನಾಗಿರುವಾಗ ಜಿಮ್ರಿಯು ಅಲ್ಲಿಗೆ ಹೋಗಿ ಅವನ ಮೇಲೆ ಬಿದ್ದು ಅವನನ್ನು ಕೊಂದು ಹಾಕಿ ಅವನಿಗೆ ಬದಲಾಗಿ ತಾನು ಅರಸನಾದನು. ಇದು ಯೆಹೂದದ ಅರಸನಾದ ಆಸನ ಆಳಿಕೆಯ 27ನೇ ವರ್ಷದಲ್ಲಿ ನಡೆಯಿತು. ಪ್ರೀತಿಯುಳ್ಳ ದೇವಜನರೇ, ಏಲನು ಕುಡಿದು ಮತ್ತನಾಗಿರುವಾಗ ಜಿಮ್ರಿಯು ಒಳಗೆ ಹೋಗಿ ಅವನನ್ನು ಕೊಂದನು. ಉತ್ತರ ರಾಜ್ಯದಲ್ಲಿನ ಒಳಸಂಚುಗಳಿಂದಾಗಿ ಅಲ್ಲಿ ಯಾರೂ ಸುರಕ್ಷಿತವಾಗಿಲ್ಲದಂತೆ ಕಾಣುತ್ತಿತ್ತು. ಜಿಮ್ರಿಯು ಏಲನನ್ನು ಕೊಂದು ತಾನೇ ಆಳತೊಡಗಿದನು. ಆದರೆ ಜಿಮ್ರಿಯು ಹೆಚ್ಚು ದಿನ ಉಳಿಯಲಿಲ್ಲ, ಕೇವಲ 7 ದಿನ ಮಾತ್ರ. 1ನೇ ಅರಸರುಗಳು 16ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ: ಯೆಹೂದ್ಯರ ಅರಸನಾದ ಆಸನ ಆಳಿಕೆಯ 27ನೆಯ ವರ್ಷದಲ್ಲಿ ಜಿಮ್ರಿಯು ತಿರ್ಚಾದಲ್ಲಿ ಇಸ್ರಾಯೇಲ್ಯರ ಅರಸನಾಗಿ 7 ದಿವಸ ಆಳಿದನು. ಆ ಸಮಯದಲ್ಲಿ ಇಸ್ರಾಯೇಲ್ಯರು ಫಿಲಿಷ್ಯರ ವಶದಲ್ಲಿದ್ದ ಗಿಬ್ಬಾತೋನ್ ಎಂಬ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದರು ಎಂಬುದಾಗಿ. ಪ್ರಿಯರೇ, ಇನ್ನೊಂದು ಒಳಸಂಚು ಹಾಗೂ ದ್ರೋಹ ನಡೆದು ಜಿಮ್ರಿಯು ಕೊಲ್ಲಲ್ಪಟ್ಟನು. ಪ್ರೀತಿಯುಳ್ಳ ದೇವಜನರೇ, 1ನೇ ಅರಸರುಗಳು 16ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದಿದೆ: ಇವನು ಇವನ ಜೊತೆಯಲ್ಲಿದ್ದ ಎಲ್ಲ ಇಸ್ರಾಯೇಲ್ಯರು ಗಿಬ್ಬತ್ತೋನನ್ನು ಬಿಟ್ಟು ಹೋಗಿ ತಿರ್ಚಕ್ಕೆ ಮುತ್ತಿಗೆ ಹಾಕಿದರು. ಪಟ್ಟಣವು ಅವರ ವಶವಾದುದನ್ನು ಜಿಮ್ರಿಯು ಕಂಡು ಅರಮನೆಯ ಗರ್ಭಗೃಹವನ್ನು ಹೊಕ್ಕು ಅರಮನೆಗೆ ಬೆಂಕಿ ಹೊತ್ತಿಸಿ ಸುಟ್ಟುಕೊಂಡು ಸತ್ತನು ಎಂಬುದಾಗಿ. ಪ್ರೀತಿಯುಳ್ಳ ದೈವಜನರೇ, ರಾಜ್ಯಕ್ಕೆ ಇವು ಕತ್ತಲೆಯ ದಿನಗಳಾಗಿದ್ದವು. ಇನ್ನೂ ಹೆಚ್ಚಿನ ಕತ್ತಲೆಯ ದಿನಗಳು ಬರಲಿಕ್ಕಿದ್ದವು. ಮುಂದಕ್ಕೆ ನಾವು ನೋಡುತ್ತೇವೆ, ತಿಬ್ನಾ ಹಾಗೂ ಒಮ್ರಿಯವರು ಇಸ್ರಾಯೇಲ್ ಸಿಂಹಾಸನಕ್ಕೆ ಸ್ಪರ್ಧಿಗಳಾದರು ಎಂಬುದಾಗಿ. ಒಮ್ರಿಯು ಒಳಸಂಚಿನಲ್ಲಿ ಗೆದ್ದು ಅರಸನಾದಾಗ ಇನ್ನೊಂದು ಸಮಸ್ಯೆಯು ಉದ್ಭವವಾಯಿತು. ಒಮ್ರಿಯ ಪ್ರತಿಸ್ಪರ್ಧಿಯೊಬ್ಬನು ತಾನೇ ಅರಸನೆಂದು ಹೇಳಿಕೊಂಡನು. ಅವನೇ ತಿಬ್ನಿಯ. ಪ್ರೀತಿಯುಳ್ಳ ದೇವಜನರೇ, 1ನೇ ಅರಸರುಗಳು 16ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದಿದೆ: ಆ ಕಾಲದಲ್ಲಿ ಇಸ್ರಾಯೇಲ್ಯರೊಳಗೆ 2 ಪಕ್ಷಗಳುಂಟಾದವು. ಒಂದು ಪಕ್ಷದವರು ಗೀನಾತನ ಮಗನಾದ ತಿಬ್ನಿಯನ್ನು ಹಿಂಬಾಲಿಸಿ ಅವನನ್ನು ಅರಸನನ್ನಾಗಿ ಮಾಡಿಕೊಳ್ಳಬೇಕೆಂದಿದ್ದರು. ಇನ್ನೊಂದು ಪಕ್ಷದವರು ಒಮ್ರಿಯನ್ನು ಹಿಂಬಾಲಿಸಿದರು. ಆದರೆ ಒಮ್ರಿಯ ಪಕ್ಷದವರು ಗೀನಾತನ ಮಗನಾದ ತಿಬ್ನಿಯ ಪಕ್ಷದವರನ್ನು ಸೋಲಿಸಿದರು. ತಿಬ್ನಿಯು ಸಾಯಲಾಗಿ ಒಮ್ರಿಯೇ ಆಳುವವನಾದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಮ್ರಿಯು ತಿಬ್ನಿಯನ್ನು ಕೊಲ್ಲಿಸಿದನು ಮತ್ತು ತಾನೇ ಅರಸನಾದನು. ಅವನು 12 ವರ್ಷಗಳ ಕಾಲ ಆಳಿದನು. ಅವನು ಕೆಟ್ಟ ಅರಸನಾಗಿದ್ದು ಉಳಿದೆಲ್ಲ ರಾಜರಿಗಿಂತ ಕೆಟ್ಟವನಾಗಿದ್ದನು. 1ನೇ ಅರಸರುಗಳು 16ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ: ಇವನು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯೂ ತನ್ನ ಪೂರ್ವಾಧಿಕಾರಿಗಳೆಲ್ಲರಿಗಿಂತ ದುಷ್ಟನೂ ಆಗಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅರಸರುಗಳ ಪಟ್ಟಿಯಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಮುಂದಕ್ಕೆ ನಾವು ನೋಡುತ್ತೇವೆ, ಅಹಾಬನು ಅರಸನಾದದ್ದು ಇಜೆಬೇಳನೊಂದಿಗೆ ವಿವಾಹವಾದದ್ದು ಎಂಬುದಾಗಿ. 1ನೇ ಅರಸರುಗಳು 16ನೇ ಅಧ್ಯಾಯ 28 ಮತ್ತು 30ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದಿದೆ: ಒಮ್ರಿಯು ಪಿತೃಗಳ ಬಳಿಗೆ ಸೇರಲು ಇವನ ಶವವನ್ನು ಸಮಾರ್ಯ ಪಟ್ಟಣದಲ್ಲಿ ಸಮಾಧಿ ಮಾಡಿದರು. ಇವನಿಗೆ ಬದಲಾಗಿ ಇವನ ಮಗನಾದ ಅಹಾಬನು ಅರಸನಾದನು. ಇವನು ತನ್ನ ಪೂರ್ವಾಧಿಕಾರಿಗಳೆಲ್ಲರಿಗಿಂತಲೂ ದುಷ್ಟನಾಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಎಂಬುದಾಗಿ. ಕರ್ತನಲ್ಲಿ ಪ್ರೇರೆ,
ಒಮ್ರಿಯ ಬಳಿಕ ಅವನ ಮಗನಾದ ಅಹಾಬನು ಅರಸನಾದನು. ಪ್ರಿಯರೇ, ಒಮ್ರಿಯು ಆವರೆಗಿನ ರಾಜ್ಯರಲ್ಲಿ ಹೆಚ್ಚು ಭ್ರಷ್ಟನಾಗಿದ್ದನು, ಆದರೆ ಅವನ ಮಗನಾದ ಅಹಾಬನು ಅವನಿಗಿಂತಲೂ ದುಷ್ಟನಾಗಿದ್ದನು. ಮುಂದಕ್ಕೆ ನಾವು ನೋಡೋಣ. 1ನೇ ಅರಸರುಗಳು 16ನೇ ಅಧ್ಯಾಯ 31ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಇವನು ನೇಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗದಲ್ಲಿ ನಡೆಯುವುದು ಅಲ್ಪ ಪಾಪವೆಂದು ತಿಳಿದನೋ ಎಂಬಂತೆ ಚೀದೋನ್ಯರ ಅರಸನಾದ ಎತ್ತಾಬ್ಬಳ ಮಗಳು ಇಜೇಬೆಲ್ ಎಂಬಾಕೆಯನ್ನು ಮದುವೆ ಮಾಡಿಕೊಂಡು ಬಾಳ್ ದೇವರನ್ನು ಪೂಜಿಸತೊಡಗಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಹಾಬನು ದುಷ್ಟನಾಗಿದ್ದು ಅವನ ಹೆಂಡತಿಯು ಅವನ ದುಷ್ಟ ಕಾರ್ಯಗಳಲ್ಲಿ ಸಹಾಯಕಳಾಗಿದ್ದಳು. ಕೆಟ್ಟತನದಲ್ಲಿ ಆಕೆ ನಿಜವಾಗಿ ಅವನ ಜೊತೆಗಾತಿಯಾಗಿದ್ದಳು. ಅಹಾಬನಿಗೆ ಹೊಳೆಯದ ಆಲೋಚನೆಗಳು ಅವಳಿಗೆ ಬರುತ್ತಿದ್ದವು. ಆಕೆ ಬಹು ಕೆಳಮಟ್ಟದ ಸ್ತ್ರೀಯಾಗಿದ್ದಳು. ಅವರಿಬ್ಬರ ಜೋಡಿ ಅತೀ ಕೆಟ್ಟದಾದ ಜೋಡಿಯಾಗಿತ್ತು. ಪ್ರಿಯರೇ, ಹಾಮಾನನು ಅವನ ಪತ್ನಿಯೂ ಕೆಟ್ಟವರಾಗಿದ್ದರು. ಹೆರೋದನು ಹೆರೋದ್ಯಳು ಕೆಟ್ಟವರಾಗಿದ್ದರು. ತೋಲೋಮಿ, ಡಯೋನಿಯಸ್ ಹಾಗೂ ಕ್ಲಿಯೋಪಾತ್ರರ ಕುರಿತು ನಾವು ಕೇಳಿದ್ದೇವೆ. ಅವರು ಬಹು ವಿಶಿಷ್ಟ ದಂಪತಿಗಳಾಗಿದ್ದರು. ಪ್ರಿಯರೇ, ಇಂತಹ ಇನ್ನೂ ಅನೇಕ ದುಷ್ಟ ದಂಪತಿಗಳನ್ನು ನಾವು ಹೆಸರಿಸಬಹುದು. ಇವರೆಲ್ಲರೂ ಚರಿತ್ರೆಯ ಪುಟಗಳಲ್ಲಿ ಅತೀ ದುಷ್ಟ ದಂಪತಿಗಳೆಂದು ಎದ್ದು ಕಾಣುವವರಾಗಿದ್ದರು. ಆದರೆ ಅಹಾಬ, ಇಜಬೇಲರು ಇವರೆಲ್ಲರಿಗಿಂತಲೂ ದುಷ್ಟರಾಗಿದ್ದರು. ಪ್ರಿಯರೇ, ಇಜಬೇಳಲು ಬಾಳನ ಪೂಜಾರಿಯೂ ಒಬ್ಬ ಅರಸನೂ ಆಗಿದ್ದವನ ಮಗಳು. ಅವನು ತನ್ನ ಸಹೋದರನನ್ನೇ ಕೊಂದವನು. ಇಜಬೇಲ್ ಎಂಬ ಹೆಸರಿನ ಅರ್ಥ ಅವಿವಾಹಿತಳು, ಇಲ್ಲವೇ ಸಹ ಸಂಸಾರ ಮಾಡುವಳು ಎಂಬುದಾಗಿ. ಅಹಾಬ ಇಜಬೇಲರ ವಿವಾಹವು ಅದು ಪ್ರೀತಿಯ ಕೂಡುವಿಕೆಯಾಗಿರಲಿಲ್ಲ, ಅದು ಹೆಸರಿಗೆ ಪೂರ್ತಿಯ ಮದುವೆಯಾಗಿತ್ತು. ಈ ಇಬ್ಬರೂ ಪ್ರೀತಿಯ ಸಂಬಂಧ ಹೊಂದಿಯೇ ಇರಲಿಲ್ಲವೆಂಬಂತೆ ಕಾಣುತ್ತದೆ. ಆಕೆ ಪುರುಷ ಲಕ್ಷಣವುಳ್ಳವಳಾಗಿದ್ದಳು, ಆದರೆ ಅತಿಯಾದ ಬುದ್ಧಿವಂತಿಕೆಯುಳ್ಳವಳಾಗಿದ್ದು ಕೆಟ್ಟದ್ದಕ್ಕಾಗಿ ಅತಿಯಾದ ಆಶೆಯುಳ್ಳವಳು ಆಗಿದ್ದಳು. ಆಕೆ ಬಲವಾದ ಚಿತ್ತಾಶಕ್ತಿಯುಳ್ಳವಳಾಗಿದ್ದು ಎಲ್ಲರನ್ನೂ ಆಳುವ ವ್ಯಕ್ತಿತ್ವದವಳಾಗಿದ್ದಳು, ಆದರೆ ಆಕೆಯಲ್ಲಿ ಯಾವ ನೈತಿಕ ಮೌಲ್ಯಗಳೂ ಇರಲಿಲ್ಲ. ಪ್ರಿಯರೇ, ಆಕೆ ಕಠಿಣ ಹೃದಯದವಳಾಗಿದ್ದು ಚರಿತ್ರೆಯಲ್ಲಿ ಅತ್ಯಂತ ದುಷ್ಟ ಸ್ತ್ರೀಯೆಂದು ಗುರುತಿಸಲ್ಪಟ್ಟವಳು. ಪ್ರೀತಿಯುಳ್ಳ ದೇವಜನರೇ, ಪ್ರಕಟಣೆ ಪುಸ್ತಕದಲ್ಲಿ ಯೇಸು ತುವತೈರ ಸಭೆಗೆ ಒಂದು ಸಂದೇಶ ಕೊಡುತ್ತಾನೆ. ಪ್ರಕಟಣೆ 2ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ, ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಇಜಬೇಲೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿಯೆಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ತನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ ಎಂಬುದಾಗಿ. ಪ್ರಿಯರೇ, ಈಗಿನ ಕಾಲವು ಸಹಜ ಪ್ರೀತಿಯೂ ಇಲ್ಲದ ಕಾಲವಾದ್ದರಿಂದ ಯೇಸು ತುವತೈರ ಸಭೆಗೆ ಈ ಸಂದೇಶ ನೀಡಿದನು. ಇದು ಇಜಬೇಳಳ ಚಿತ್ರಣವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಅಹಾಬನು ಇಜಬೇಳಲು ಹೇಗೆ ಒಂದಾದರೂ ಅದು ಬಹು ಸುಲಭ. ಒಂದು ಸಲ ಯೌವನಸ್ಥರ ಕೂಟವೊಂದಕ್ಕೆ ನಾನು ಹೋಗಿದ್ದೆ. ಒಬ್ಬ ದಾರಿ ತಪ್ಪಿದ ಯೌವನಸ್ಥನು ಹಾಗೆಯೇ ಇರುವ ಯುವತಿಯು ಜೊತೆ ಸೇರಿ ಒಟ್ಟಾಗಿ ತಿರುಗತೊಡಗಿದರು. ಈ ರೀತಿ ಯಾವಾಗಲೂ ನಡೆಯುತ್ತದೆ. ಅಹಾಬ, ಇಜಬೇಲರು ಹೀಗೆಯೇ ಒಟ್ಟಾಗಿರಬಹುದು. ಆ ದಿನಗಳು ಎಷ್ಟೋ ಕೆಟ್ಟವುಗಳಾಗಿವೆ ಎಂದು ಸೂಚಿಸುವ ಇನ್ನೊಂದು ಸಂಗತಿಯೂ ನಡೆಯಿತು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 1ನೇ ಅರಸರುಗಳು 16ನೇ ಅಧ್ಯಾಯ 32ನೇ ವಚನದಿಂದ 34ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಬಾಳ್ ದೇವರಿಗೋಸ್ಕರ ಸಮಾರ್ಯದಲ್ಲಿ ಒಂದು ಗುಡಿ ಕಟ್ಟಿಸಿ ಅದರಲ್ಲಿ ಯಜ್ಞವೇದಿಯನ್ನು ಮಾಡಿಸಿದನು. ಇದಲ್ಲದೆ ಆಶೇರ ವಿಗ್ರಹ ಸ್ತಂಭವನ್ನು ನಿಲ್ಲಿಸಿದನು. ಹೀಗೆ ಇನ್ನೂ ಎಷ್ಟೋ ಕೆಟ್ಟ ಕೆಲಸಗಳನ್ನು ಮಾಡಿ ಮುಂಚೆ ಇದ್ದ ಎಲ್ಲ ಇಸ್ರಾಯೇಲ್ ರಾಜರಿಗಿಂತಲೂ ಹೆಚ್ಚಾಗಿ ಇಸ್ರಾಯೇಲ್ ದೇವರಾದ ಯೆಹೋವನನ್ನು ರೇಗಿಸಿದರು. ಇವನ ಕಾಲದಲ್ಲಿ ಬೇತೇಲಿನವನಾದ ಇಹಿಯೇಲನು ಯೆರಿಕೋ ಪಟ್ಟಣವನ್ನು ಕಟ್ಟಿಸಿದನು. ಅವನು ಅದಕ್ಕೆ ಅಸ್ತಿವಾರ ಹಾಕುವಾಗ ಹಿರಿಮಗನಾದ ಅಬಿರಾಮನನ್ನು, ಬಾಗಲುಗಳನ್ನಿಡುವಾಗ ಕಿರಿಮಗನಾದ ಸೇಗೂಬನನ್ನು ಕಳಕೊಂಡನು. ಹೀಗೆ ಯೆಹೋವನು ನೂನನ ಮಗನಾದ ಯೆಹೋಶುವನಿಂದ ಹೇಳಿಸಿದ ಮಾತು ನೆರವೇರಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆರಿಕೋ ಪಟ್ಟಣದ ನಾಶನದ ಸಂದರ್ಭದಲ್ಲಿ ಯೆಹೋಶುವನು ಹೇಳಿದ್ದನು. ಯೆಹೋಶುವನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 26ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ, ಈ ಯೆರಿಕೋ ಪಟ್ಟಣವನ್ನು ಕಟ್ಟುವುದಕ್ಕೆ ಕೈಹಚ್ಚುವ ಮನುಷ್ಯನು ಯೆಹೋವನ ದೃಷ್ಟಿಯಲ್ಲಿ ಶಾಪಗ್ರಸ್ತನಾಗಿರಲಿ. ಅಂಥವನು ಅದಕ್ಕೆ ಅಸ್ತಿವಾರ ಹಾಕುವಾಗ ತನ್ನ ಹಿರಿಮಗನನ್ನು, ಬಾಗಲುಗಳನ್ನಿಡುವಾಗ ಕಿರಿಮಗನನ್ನು ಕಳೆದುಕೊಳ್ಳಲಿ ಎಂಬುದಾಗಿ. ಪ್ರಿಯರೇ, ಆ ಪಟ್ಟಣವು
ಅಹಾಬ ಇಜಬೇಲಳ ಕಾಲದವರೆಗೆ ಪುನಃ ಕಟ್ಟಲ್ಪಡಲಿಲ್ಲ. ಯೆಹೋಶನಿಂದ ಹೇಳಲ್ಪಟ್ಟ ಶಾಪವು ಆ ಪಟ್ಟಣವನ್ನು ಕಟ್ಟಿಸಿದ ಯೆಹೀಯೇಲನ ಮೇಲೆ ಬಂದಿತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಂಡಿದ್ದೇವೆಯಲ್ಲವೋ? ಎಷ್ಟು ದುಷ್ಟ ಅರಸರು, ಅವರ ಜೀವಿತ, ಅವರು ಮಾಡಿದಂಥ ದುಷ್ಟ ಕಾರ್ಯಗಳು, ದೇವರು ಅವರಿಗೆ ನೀಡಿದ ತೀರ್ಪು, ಇವೆಲ್ಲವನ್ನು ಕೇಳಿಸಿಕೊಂಡಂಥ ಧ್ಯಾನ ಮಾಡಿದಂಥ ನಾವು ಒಂದು ವೇಳೆ ನಾವು ದೇವರಿಗೆ ವಿರುದ್ಧವಾಗಿ ಇರುವುದಾದರೆ ಈ ಕೃಪಾ ಸಮಯದಲ್ಲಿ ನಮ್ಮನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ಆತನ ಬಳಿ ಬೇಡಿಕೊಳ್ಳೋಣ. ನಮ್ಮಲ್ಲಿರುವಂಥ ಕೆಟ್ಟತನವನ್ನು ತೆಗೆದುಹಾಕಿ ನಮ್ಮನ್ನು ಶುದ್ಧಪಡಿಸಿ ನೀತಿಯ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಪ್ರಿಯರೇ, ಕೃಪಾ ಸಮಯ ನಮ್ಮ ಮಧ್ಯೆ ಇದೆ. ದೇವರು ಕೊಟ್ಟಂಥ ಜೀವಿತದಲ್ಲಿ ದೇವರಿಗೆ ವಿಧೇಯರಾಗಿ ಭಯಭಕ್ತಿಯಲ್ಲಿ ಆತನನ್ನು ಸೇವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, 2 ರಾಜ್ಯಗಳ ಚರಿತ್ರೆ ಅರಸುಗಳ ಜೀವಿತಕ್ಕೆ ಮಾನದಂಡ ದಾವೀದನೇ ಆಗಿದ್ದನು. ಒಳ್ಳೆ ಅರಸನಾದ ಆಸನ ಕೀರ್ತಿಯು ಅವನ ತಾಯಿಗೆ ಸಲ್ಲುತ್ತಿತ್ತು. ಅಹಾಬನು ಇಜಬೇಲಳು ಹೇಗೆ ಒಂದಾದರು ಎಂಬುದನ್ನು ತಿಳಿದುಕೊಂಡೆವು. ಪ್ರಿಯರೇ, ಯಾವಾಗಲೂ ಎಚ್ಚರವಾಗಿದ್ದು ದುಷ್ಟತನದಿಂದ ದೂರವಾಗಿರಬೇಕು. ದೇವರು ಕೆಟ್ಟತನಕ್ಕೆ ಕಾರಣನಲ್ಲ. ಆದುದರಿಂದ ದಿನಾಲೂ ದೇವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಒಂದು ಒಳ್ಳೆಯ ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಈ ದುಷ್ಟವಾದಂಥ ಲೋಕದಲ್ಲಿ ನಾವು ಜೀವಿಸುವಾಗ ದುಷ್ಟತನದಿಂದ ನಮ್ಮನ್ನು ಕಾಪಾಡಲು ಯೇಸು ಸ್ವಾಮಿಗೆ ಮಾತ್ರ ಸಾಧ್ಯ. ಸೈತಾನನು ಗೆದ್ದಂಥ ಯೇಸುವೆ, ನಮ್ಮ ಪ್ರಿಯ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಜಯದ ಜೀವಿತವನ್ನು ಅನುಗ್ರಹಿಸು. ದುಷ್ಟತನಕ್ಕೆ ಅವರು ಸಿಕ್ಕಿಕೊಳ್ಳದಂತೆ ನಿನ್ನ ರಕ್ತ ಪ್ರೋಕ್ಷಣೆಯಲ್ಲಿ ಆ ಪ್ರಿಯರನ್ನು ಕಾವಲಿರಿಸು ಕರ್ತನೆ. ಒಂದೊಂದು ಕುಟುಂಬವನ್ನು ಆಶೀರ್ವದಿಸು. ಅವರ ಕೊರತೆಗಳನ್ನು ನೀಗಿಸಬೇಕೆಂದು ಕ್ರಿಸ್ತೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯರೇ, ನಿಮ್ಮ ಪ್ರತಿಯೊಂದು ಕರೆಗಳಿಗಾಗಿ ವಂದನೆಗಳು. ಈ ಸೇವೆಗಾಗಿ ಪ್ರಾರ್ಥಿಸಿರಿ. ದೇವರ ಕೃಪೆಯು ನಿಮ್ಮ ಸಂಗಡ ಸದಾ ಇರಲಿ.